ಎಲ್ಪಾರಟ್ಟಿ ನವೀಕರಣಗೊಂಡ ಪ್ರವಾಸಿ ಮಂದಿರ ಉದ್ಘಾಟಿಸಿದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮೀನಭಾವಿ. ರಾಯಭಾಗ ತಾಲೂಕಿನ ಎಲ್ಪಾರಟ್ಟಿ ಹತ್ತಿರ ಕಾಗವಾಡ ಕಲಾದಗಿ ರಾಜ್ಯ ಹೆದ್ದಾರಿ ಪಕ್ಕ ಬ್ರಿಟಿಷ್ ಆಡಳಿತದಲ್ಲಿ ಸ್ವತಂತ್ರ ಪೂರ್ವದ 1941ರಲ್ಲಿ ನಿರ್ಮಾಣವಾದ ಎಲ್ಪಾರಟ್ಟಿ ಬಂಗ್ಲೆ ಎಂದೇ ಖ್ಯಾತಿ ಹೊಂದಿದ್ದ ಪ್ರವಾಸಿ ಮಂದಿರವನ್ನು ಕುಡಚಿ ಶಾಸಕ ಮಹೇಂದ್ರ ತಮ್ಮನವರ ಹಾಗೂ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಮೊಹಮ್ಮದ್ ಮುಸ್ತಫಾ ಅವರ ವಿಶೇಷ ಆಸಕ್ತಿ ಹಾಗೂ ಪ್ರಯತ್ನದಿಂದ ಐತಿಹಾಸಿಕ ಪ್ರವಾಸಿ ಮಂದಿರವನ್ನು ನವೀಕರಣಗೊಳಿಸಿ ಆಧುನಿಕ ಟಚ್ ನೀಡುವ ಮೂಲಕ ಸೌಂದರ್ಯೀಕರಣಗೊಳಿಸಿದ ಪ್ರವಾಸಿ ಮಂದಿರವನ್ನು ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮೀನಭಾವಿ ಹಾಗೂ ಕುಡಚಿ ಶಾಸಕ ಮಹೇಂದ್ರ ತಮ್ಮನವರ್ ರಿಬ್ಬನ್ ಎಳೆಯುವ ಮೂಲಕ ಉದ್ಘಾಟಿಸಿ ಪ್ರವಾಸಿ ಮಂದಿರದ ನವೀಕರಣ ಹಾಗೂ ಸೌಂದರ್ಯೀಕರಣದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ನಂತರ ಕೃಷ್ಣಾ ನದಿ ಪ್ರವಾಹದಿಂದ ಮುಳುಗಡೆ ಗ್ರಾಮಗಳಾದ ಶಿರಗೂರ, ಗೊಂಡವಾಡ ಸ್ಥಳಾಂತರದ ಬಗ್ಗೆ ಹಾಗೂ ಕುಡಚಿ ಗ್ರಾಮೀಣ ಗಡ್ಡೆ ಪ್ರದೇಶದಲ್ಲಿ ಇರುವ ಗಡ್ಡೆ ಶಿರಾಜ ಸಾಹೇಬರ ದರ್ಗಾ ಹತ್ತಿರ ತಡೆಗೋಡೆ ಹಾಗೂ ಘಾಟ್ ನಿರ್ಮಾಣದ ಕುರಿತು ಸ್ಥಳೀಯ ಮುಖಂಡರ ಜೊತೆಗೆ ಸುದೀರ್ಘ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ನಾಗೇಶ್ ಕುಲ್ಕಾರ್, ಎಇಇ ಮೊಹಮ್ಮದ್ ಮುಸ್ತಫಾ, ಎಇ ಸತೀಶ್ ಪತಾರ್, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಪ್ರದೀಪ ಹಾಲ್ಗುನಿ, ಮುಖಂಡರಾದ ಸುಕುಮಾರ್ ಪಾಟೀಲ್, ಸಾಹೇಬ್ಲಾಲ್ ರೋಹಿಲೆ, ಅಲಾವುದ್ದೀನ್ ರೋಹಿಲೆ, ಹಾಮಿದ್ದೀನ್ ರೋಹಿಲೆ, ಸುರೇಶ್ ಉಸ್ಮನಿ, ಗಿರಿಗೌಡ ಪಾಟೀಲ್, ಬಾಹುಬಲಿ ಬ್ಯಾಡಗಿ, ಡಾಕ್ಟರ್ ಸಿದ್ದಾರೂಢ ಕೌಲಗುಡ, ಮಿಸ್ಬಾ ಚಮನ್ ಮಲ್ಲಿಕ್, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು, ರೈತರು ಹಾಗೂ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ಗ್ರಾಮದಲ್ಲಿ ಇವತ್ತು ಮಾನ್ಯ ಕುಡಚಿ ವಿಧಾನಸಭಾ ಕ್ಷೇತ್ರದ ಶಾಸಕರೊಂದಿಗೆ ಹಾಗೂ ಗ್ರಾಮಸ್ಥರು, ಗ್ರಾಮದ ಮುಖಂಡರು ಮತ್ತು ನಮ್ಮ ಇಂಜಿನಿಯರ್ ಬಳಗದೊಂದಿಗೆ ಎಲ್ಲ ಸೇರಿ ನಾವು ಇವತ್ತು ಇದನ್ನು ಉದ್ಘಾಟನೆ ಮಾಡಿದ್ದೀವಿ. ತುಂಬ ಸಂತೋಷದಿಂದ ನಾನು ಬೆಂಗಳೂರಿಂದ ಬಂದು ಭಾಗವಹಿಸಿದ್ದೀನಿ. ನಾನು ಇದೇ ಭಾಗದವನಾಗಿದ್ದು ಹಾರುಗೇರಿ ಹೈಸ್ಕೂಲಲ್ಲೇ ನಾನು ಹೈಸ್ಕೂಲ್ ಓದಿದ್ದೆ. ಸೊ ಇದೊಂದು ನನಗೆ ಸಂತೋಷದಾಯಕ. ಭಾಳ ದಿನದಿಂದ ನನಗೆ ಬರಬೇಕು ಅಂತ ನಾನು ಯೋಚನೆ ಮಾಡಿದ್ದೆ. ಕಾರ್ಯ ಒತ್ತಡದಿಂದ ಬರೋಕ್ಕಾಗಿರಲಿಲ್ಲ. ಈ ಭಾಗದಲ್ಲಿ ನೀರಾವರಿ ಪ್ರದೇಶ ಆಗಿರ್ಬೋದು ಅಥವಾ ಇನ್ನಿತರ ಕಾಮಗಾರಿಗಳು, ಈ ಥರ ಸಣ್ಣ ಸಣ್ಣ ಕಟ್ಟಡಗಳಾಗಿರ್ಬೋದು, ವಸತಿಗೃಹಗಳಾಗಿರ್ಬೋದು, ನಮ್ಮ ಇಂಜಿನಿಯರ್ ಕಚೇರಿಗಳಾಗಿರ್ಬೋದು. ಸೊ ಈ ಭಾಗದವನಾಗಿದ್ದು ನಾನು ಇವುಗಳಿಗೆ ಒಂದು ಜೀರ್ಣೋದ್ಧಾರಕ್ಕೆ ಮತ್ತು ಈ ರಿಪೇರಿ ಇಂಥ ಕೆಲಸಗಳಿಗೆ ನಾನು ಒತ್ತು ಕೊಡ್ತೀನಿ ಅಂತ ಈ ಮೂಲಕ ತಮಗೆ ಹೇಳಿ, ಸೊ ನೀವು ಎಲ್ಲ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ. ಸೊ ನಮ್ಮ ಇಂಜಿನಿಯರ್ ಸ್ವಲ್ಪ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇದನ್ನು ರಿಪೇರ್ ಮಾಡಿದ್ದಾರೆ. ಅದಕ್ಕೆ ಮಾನ್ಯ ಶಾಸಕರು ಸಹಕಾರ ನೀಡಿದ್ದಾರೆ. ಸೊ ನಾನು ಹೀಗೆ ಸಾರ್ವಜನಿಕರಿಗೆ ಇದನ್ನು ಮತ್ತು ಅಧಿಕಾರಿಗಳಿಗೆ, ಇನ್ಸ್ಪೆಕ್ಷನ್ಗೆ ಆಗಿರ್ಬೋದು, ಬೇರೆ ಸಭೆ ಸಮಾರಂಭಗಳಿಗೆ ಆಗಿರ್ಬೋದು ಉಪಯೋಗಿಸ್ಬೋದು. ಆದರೆ ನಾನು ಕಳಕಳಿಯ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಇದನ್ನು ಗಲೀಜು ಮಾಡಬಾರ್ದು. ಬೇರೆ ಏನು ಈ ಐಬಿಗಳ ಥರ ಇದನ್ನು ನಿಮ್ಮ ಆಸ್ತಿ, ಇದು ಸಾರ್ವಜನಿಕ ಆಸ್ತಿ ಅಂತ ಕಾಪಾಡ್ಕೊಂಡು ಹೋಗಬೇಕು ಅಂತ ನಾನು ಬಯಸ್ತೇನೆ. ಸಂಜೀವ್ ಬ್ಯಾಕುಡಿ, KMM ನ್ಯೂಸ್, ರಾಯಭಾಗ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.